ನಮಸ್ಕಾರ ಎಲ್ರಿಗೂ ತಮಗೆಲ್ರಿಗೂ ಸ್ಪರ್ಧಾ ಕಲಾಗ್ನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನು ಮಹಂತೇಶ್ ಇಟ್ಟಣಿಗೆ. ಸ್ನೇಹಿತರೆ, ಹಲವಾರು ಜನ ಒಂದು ಅಭ್ಯರ್ಥಿಗಳಿಗೆ ಕೇಳ್ತಾ ಇದ್ರಿ, ಸರ್ CR DR ಆಗಿರ್ಬೋದು ಮತ್ತು ಸಿವಿಲ್ ನಾನ್ ಎಚ್ ಕೆ ಸಂಬಂಧಪಟ್ಟಂತೆ ಸೆಕೆಂಡ್ ಲಿಸ್ಟನ್ನು ಯಾವಾಗ ಬಿಡ್ತಾರಂತ ಕೇಳ್ತಾ ಇದ್ರು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಹಂಚ್ಕೊಳ್ತಾ ಇದ್ದೀನಿ. ಸೊ ಸ್ನೇಹಿತರೆ, ಇವತ್ತಿನಪ್ಪ ಹೊಸದಾಗಿ ಫೇಸ್ ಟು ಫೇಸ್ ಕ್ಯಾಮ್ರಾದಲ್ಲಿ ಯೂಸ್ ಮಾಡಿ ವಿಡಿಯೋ ಮಾಡ್ತಿದ್ದೇನೆ ಅಂತ ತಿಳ್ಕೊಬೋದು. ಸೊ ತಮಗೆಲ್ಲರಿಗೂ ಗೊತ್ತಿದೆ, PPTಯಲ್ಲಿ ಮಾಡಿ ನಿಮಗೂ ಕೂಡ ನೋಡಿ ನಿಮಗೂ ಕೂಡ ಬೇಜಾರಾಗಿರುತ್ತೆ. ಸೊ ಅದೇ ಕಾರಣ ಡೈರೆಕ್ಟಾಗಿ ಒಂದು ವಿಡಿಯೋ ಇರಲಿ ಅಂತ ಹೊಸದಾಗಿ ಒಂದು ಟ್ರೈ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಹೇಗಿದೆ ಅಂತ ತಮ್ಮೆಲ್ಲರ ಒಂದು ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಹಾಗಾಗಿ ಸ್ನೇಹಿತರೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ ಅಂತ ಹೇಳ್ತೀನಿ. ಸ್ನೇಹಿತರೆ, ಈ ಒಂದು CR DR ನಾವು ಮೊದಲು ತೆಗೆದುಕೊಂಡಾಗ CR DR ಮತ್ತು ನಾನ್ ಎಚ್ ಕೆ ಸೆಕೆಂಡ್ ಲಿಸ್ಟ್ ಬಗ್ಗೆ ತೆಗೆದುಕೊಂಡಾಗ ತಮಗೆಲ್ಲರಿಗೂ ಗೊತ್ತಿದೆ, ಈಗಾಗಲೇ ಬೆಂಗಳೂರು ಸಿಟಿಯನ್ನು ಬಿಟ್ಟು ಬೆಂಗಳೂರು ಸಿಟಿಯಲ್ಲಿ ಮಾತ್ರ ಏನಾಗಿದೆ ಅಂತಂದರೆ ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ. ಸೊ ಇದನ್ನು ಬಿಟ್ಟರು ಬೇರೆ ಎಲ್ಲ ಏನು ಡಿಸ್ಟಿಕ್ಗಳಿದ್ದಾವೆ, ಸೊ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರ್ಬೋದು, ಹಾಗೆ ಮೆಡಿಕಲ್ ಕೂಡ ಮುಗಿದಿದೆ. ಆದರೆ ಇನ್ನೇನು ಕೆಲವೇ ದಿನಗಳು ಏನಾಗುತ್ತೆ ಅಂತಂದರೆ ಸೊ ಈ ಒಂದು ಬೆಂಗಳೂರು ಸಿಟಿಗೆ ಸಂಬಂಧಪಟ್ಟಂತೆ ಮೆಡಿಕಲ್ ನಡೆಯುವ ಸಾಧ್ಯತೆ ಇದೆ. ಸೊ ಮೆಡಿಕಲ್ ಅಂದರೆ ಇನ್ನೇನು ಮಂತ್ ನೆಕ್ಸ್ಟ್ ಇರ್ತಕ್ಕಂಥದ್ದು. ಸೊ ಅಕ್ಟೋಬರಲ್ಲಿ ಈ ಒಂದು ಮೆಡಿಕಲ್ಗೆ ಸಂಬಂಧಪಟ್ಟಂತೆ ಮೆಡಿಕಲ್ ನಡೀತದೆ. ಸೊ ಮೆಡಿಕಲ್ ತದನಂತರದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಸೊ ಸಿಂಧುತ್ವನೂ ಕೂಡ ಬಿಡ್ತದೆ. ಸೊ ಸಿಂಧುತ್ವ ಆದ ತದನಂತರದಲ್ಲಿ ಇವಕ್ಕೆ ಸಂಬಂಧಪಟ್ಟಂತೆ ಸೊ ಆರ್ಡರ್ ಕಾಪಿಯನ್ನು ಬಿಡುವ ಸಾಧ್ಯತೆ ಇರ್ತದೆ. ಅಂದರೆ ಎಕ್ಸಾಂಪಲ್ ಆಗಿ ಅಂತಂದರೆ ಸೊ ಡಿಸೆಂಬರ್ ಒಳಗಡೆಯಾಗಿ ಈ ಒಂದು CR DR ನಾನ್ ಎಚ್ ಕೆ ಸಂಬಂಧಪಟ್ಟಂತೆ ಸೊ ಏನಿದೆ ಅಂತಂದರೆ ಜಾಯ್ನಿಂಗ್ ಲೆಟರ್ ಕೂಡ ಬಿಡುವ ಸಾಧ್ಯತೆ ಇದೆ. ಅಂದರೆ ಡಿಸೆಂಬರ್ ಒಳಗಾಗಿ ಈ ಎಲ್ಲ ಅಭ್ಯರ್ಥಿಗಳು ಏನು ಸೆಲೆಕ್ಷನ್ ಆಗಿದಾರಲ್ಲ, ಸೊ ಇವ ಒಂದು ಅಭ್ಯರ್ಥಿಗಳು ಎಲ್ಲರೂ ಕೂಡ ಏನಾಗುತ್ತಾರೆ ಅಂತಂದರೆ ಸೊ ಜಾಯ್ನಿಂಗ್ ಆಗ್ತಾರೆ ಅಂತ ಹೇಳ್ಬೋದು. ಸೊ ತದನಂತರದಲ್ಲಿ ಅಂತಂದರೆ ಏನು CR DR ನಾನ್ ಎಚ್ ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮೆಡಿಕಲ್ ಲಿಸ್ಟ್ಗೆ ಆಯ್ಕೆ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಸೊ ತಮ್ಮದೆಲ್ಲವಂಥ ಮೆಡಿಕಲನ್ನು ಮುಗಿಸಿಕೊಂಡು ಸಿಂಧುತ್ವವನ್ನು ಮುಗಿಸಿಕೊಂಡ ನಂತರದಲ್ಲಿ ಅಂದರೆ ಸೊ ಜನವರಿ ಅಥವಾ ಫೆಬ್ರವರಿಯಲ್ಲಿ ಈ ಒಂದು CR DR ನಾನ್ ಎಚ್ ಕೆ ಸಂಬಂಧಪಟ್ಟಂತೆ ಸೊ ಸೆಕೆಂಡ್ ಲಿಸ್ಟನ್ನು ಬಿಡುವ ಸಾಧ್ಯತೆ ಇದೆ. ಸೊ ಹಾಗೆ ನಾವು ಸಿವಿಲನ್ನು ತೆಗೆದುಕೊಂಡಾಗ ಸಿವಿಲಲ್ಲಿ ಕೂಡ ಇದೇ ರೀತಿಯಾಗಿರತಕ್ಕಂಥದ್ದು. ಸೊ ಯಾವ ರೀತಿ ಅಂತಂದರೆ ಸೊ ಈಗೇನಿರತಕ್ಕಂಥ ಈ ಒಂದು ಮೆಡಿಕಲ್ ಲಿಸ್ಟು ಅಂದರೆ ವೆರಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಿವಿಲಲ್ಲಿ ನಾನ್ ಎಚ್ ಕೆ ಸಂಬಂಧಪಟ್ಟಂತೆ ಏನಾಗಿದೆ ವೆರಿಫಿಕೇಷನ್ ಮಾಡ್ತಾ ಇದ್ದಾರೆ ಬೆಂಗಳೂರು ಸಿಟಿಯಲ್ಲಿ ನೋಡಿದ್ರೆ. ಉಳಿದ ಕಡೆ ಏನಿದೆ ಕೆಲವೊಂದಿಷ್ಟು ಡಿಸ್ಟಿಕಲ್ಲಿ ಮೆಡಿಕಲ್ ಕೂಡ ಆಗಿದೆ. ಸೊ ಇವುಗಳೆಲ್ಲವೂ ಕೂಡ ಆಗಬೇಕು, ಮೆಡಿಕಲ್ ಆಗಬೇಕು, ತದನಂತರದಲ್ಲಿ ಅವುಗಳ ಬಗ್ಗೆ ಸಿಂಧುತ್ವನೂ ಕೂಡ ಆಗಬೇಕು. ಸೊ ಸಿಂಧುತ್ವವಾಗಿ ಮೆಡಿಕಲ್ ಆದ ನಂತರ ಏನಾಗುತ್ತೆ ಅಂತಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ಆರ್ಡರ್ ಕಾಪಿ ಇರ್ತದೆ ಸೊ ಅವರು ಕೂಡ ಆರ್ಡರ್ ಕಾಪಿ ಬರುವ ಸಾಧ್ಯತೆ ಇದೆ. ಸೊ ಈ ಒಂದು ಸಿಂಧುತ್ವ ಆಗಿರ್ಬೋದು, ಹಾಗೆ ಮೊದಲದಾಗಿ ಮೆಡಿಕಲ್ ಆಗಿರ್ಬೋದು, ತದನಂತರದಲ್ಲಿ ಸಿಂಧುತ್ವ ಆದ ನಂತರ ಏನಾಗುತ್ತೆ ಅಂದರೆ ಸಿವಿಲ್ ನಾನ್ ಎಚ್ ಕೆ ಸಂಬಂಧಪಟ್ಟಂತೆ ಸೆಕೆಂಡ್ ಲಿಸ್ಟ್ ಬಿಡುವ ಸಾಧ್ಯತೆ ಇರ್ತದೆ. ಸ್ನೇಹಿತರೆ, ಈ ಒಂದು CR DR ಆಗಿರ್ಬೋದು ಮತ್ತು ನಾನ್ ಎಚ್ ಕೆ ಸಂಬಂಧಪಟ್ಟಂತೆ ಸಿವಿಲ್ ಆಗಿರ್ಬೋದು, ಇವೆಲ್ಲವೂ ಕೂಡ ಕೆಲವುಗಳನ್ನ ಕಂಪೇರ್ ಮಾಡಿದಾಗ ಏನಾಗುತ್ತೆ ಅಂತಂದರೆ CR DR ಅಲ್ಲಿ ಹೆಚ್ಚು ಸೆಕೆಂಡ್ ಲಿಸ್ಟ್ ಬಿಡುವ ಸಾಧ್ಯತೆ ಜಾಸ್ತಿ ಇರ್ತದೆ. ಹಾಗೆ ಸೆಕೆಂಡ್ ಲಿಸ್ಟ್ ಬಿಡುವ ಸಾಧ್ಯತೆ ಇರೋದ್ರಿಂದ ಕೂಡ ಯಾಕಂದರೆ ಸಿವಿಲಲ್ಲಿ ಕಡಿಮೆ ಜನ ಏನಾಗ್ತಾರೆ ಅಂತಂದರೆ ಏನಾಗಲ್ಲ, ಪೋಸ್ಟ್ಗೆ ಹೋಗೋದಿಲ್ಲ. ಯಾಕಂದರೆ ಈಗಾಗಲೇ ಸಿವಿಲ್ ಯಾವುದಪ್ಪ ಅಂದರೆ 545 ಮತ್ತು 402 ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಅದು ಕೂಡ ಲಿಸ್ಟ್ ಬಿಡುವ ಸಾಧ್ಯತೆ ಇದೆ. ಸೊ ಆ ಒಂದು ಲಿಸ್ಟ್ನಲ್ಲಿ ಎಷ್ಟು ಅಭ್ಯರ್ಥಿಗಳು ಆಯ್ಕೆ ಆಗ್ತಾರೆ ಎಂಬುದನ್ನು ನೋಡ್ಕೋಬೇಕು. ಸೊ ಆಲ್ಮೋಸ್ಟ್ ಆಗಿ ಈ ಒಂದು ಸಿವಿಲ್ನ ತೆಗೆದುಕೊಂಡಾಗ ಸಿವಿಲಲ್ಲಿ ಆಯ್ಕೆ ಆಗಿದ್ದಂಥ ಅಭ್ಯರ್ಥಿಗಳು ಏನಾಗಿದ್ದಾರೆ ಅಂತಂದರೆ ಸೊ PSIಯಲ್ಲೂ ಆಯ್ಕೆ ಆಗುವ ಸಾಧ್ಯತೆ ಇದೆ. ಸೊ ಆ ಒಂದು ಉದ್ದೇಶದಿಂದ ಈ ಒಂದು PSIಯಲ್ಲಿ ಯಾರು ಆಯ್ಕೆ ಆಗ್ತಾರಲ್ಲ ಸೊ ಅವ್ರೇನು ಮಾಡ್ತಾರೆ, ಸೊ ಈ ಒಂದು ಈ ಒಂದು ಸಿವಿಲಲ್ಲಿ ಏನು ಮಾಡ್ತಾರೆ, ಸೊ ಆ ಒಂದು ಪೋಸ್ಟನ್ನು ಬಿಟ್ಕೊಟ್ಟು ಅವ್ರು ಹೋಗ್ತಾರೆ. ಸೊ ಆ ಒಂದು ಸಾಧ್ಯತೆಯಿಂದ ಏನಾಗುತ್ತೆ ಅಂತಂದರೆ ಈಗಾಗಲೇ CR DR ಅಲ್ಲಿ ಜಾಸ್ತಿ ಪೋಸ್ಟ್ಗಳು ಖಾಲಿ ಉಳಿತವೆ. ಯಾಕೆಂದರೆ ಆಲ್ರೆಡಿ CR DR ಮತ್ತು ಸಿವಿಲಲ್ಲಿ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿದ್ದಾರೆ. ಸೊ ಆಲ್ಮೋಸ್ಟ್ ಆಗಿ ನಮಗೆ ದೊಡ್ಡ ಪೋಸ್ಟ್ ಬೇಕಪ್ಪ ಅಂದರೆ ಒಂದು ಚೆನ್ನಾಗಿರೋ ಪೋಸ್ಟ್ ಬೇಕಪ್ಪ ಅಂತಂತ ಏನು ಮಾಡ್ತಾರೆ ಅಂದರೆ ಸಿವಿಲ್ಗೆ ಹೋಗಿ ಆಯ್ಕೆ ಆಗ್ತಾರೆ. ಸೊ ಆ ಒಂದು ಉದ್ದೇಶದಿಂದ ಏನಾಗುತ್ತೆ CR DR ನಾನ್ ಎಚ್ ಕೆ ಅದರಲ್ಲಿ ಏನಾಗುತ್ತೆ ಪೋಸ್ಟ್ಗಳು ಕಡಿಮೆ ಉಳಿತೆ, ಅಥವಾ ಅವರು ಸೆಲೆಕ್ಷನ್ಗೆ ಇದಕ್ಕೆ ಹೋಗೋದಿಲ್ಲ, ಸೊ ಜಾಯ್ನಿಂಗ್ ಹೋಗೋದಿಲ್ಲ. ಸೊ ಆಲ್ಮೋಸ್ಟ್ ಆಗಿ ಸೊ CR DR ಅಲ್ಲಿ ಏನಾಗುತ್ತೆ ಅಂದರೆ ಸೀಟ್ಗಳು ಕಡಿಮೆ ಉಳಿತವೆ. ಸೊ ಅವಾಗ ಏನಾಗುತ್ತೆ ಅಂದರೆ CR DR ಅಲ್ಲಿ ಸೆಕೆಂಡ್ ಲಿಸ್ಟ್ ಬಿಡ್ತಾರೆ. ಸೊ CR DR ತೆಗೆದುಕೊಂಡಾಗ ಸೊ ಸಿವಿಲಲ್ಲಿ ಕೂಡ ಸೆಕೆಂಡ್ ಲಿಸ್ಟ್ ಬಿಡ್ತಾರೆ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಇದಕ್ಕಿಂತ ಕಡಿಮೆ ಪೋಸ್ಟ್ಗಳು ಏನಾಗುತ್ತೆ ಸಿವಿಲಲ್ಲಿ ಉಳಿತೆ. ಸೊ ಅಲ್ಲಿಯೂ ಕೂಡ ಬಿಡ್ತಾರೆ. ಆದರೆ ಕಡಿಮೆ ಅವಧಿ ಅಥವಾ ಕಡಿಮೆ ಪೋಸ್ಟ್ಗಳು ಸಿವಿಲಲ್ಲಿ ಸೆಕೆಂಡ್ ಲಿಸ್ಟ್ನಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ. ಆದರೆ ಸಿವಿಲನ್ನು ನಾವು ಹೋಲಿಸಿಕೊಂಡಾಗ ಈ ಒಂದು CR DR ನಾನ್ ಎಚ್ ಕೆ ಏನಿದೆ ಸೊ ಬೆಂಗಳೂರು ಸಿಟಿ ಆಗಿರ್ಬೋದು, ಉಳುಕಿ ಡಿಸ್ಟಿಕಲ್ಲಿ ಏನಾಗಿರ್ಬೋದು ಅಂತಂದರೆ ಸೊ ಸಿವಿಲ್ಗಿಂತನೂ ಹೆಚ್ಚು ಸೆಕೆಂಡ್ ಲಿಸ್ಟಲ್ಲಿ ಇರತಕ್ಕಂಥ ಅಭ್ಯರ್ಥಿಗಳು ಸೊ ಕಾಯುವ ಸಾಧ್ಯತೆ ಇದೆ, ಅಂತಂದರೆ ಹೆಚ್ಚು ಆಯ್ಕೆ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ತೀನಿ. ಹಾಗಾಗಿ ಸ್ನೇಹಿತರೆ, ಇನ್ನು ಹೆಚ್ಚು ಇದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಯಾವುದಪ್ಪ ಅಂದರೆ CR DR ನಾನ್ ಎಚ್ ಕೆ ಆಗಿರ್ಬೋದು, ಸಿವಿಲ್ಗೆ ಸಂಬಂಧಪಟ್ಟಂತೆ ಸೊ ಎಷ್ಟು ಮಾರ್ಕ್ಸ್ ಕಡಿಮೆ ಅಂಕವನ್ನು ಪಡೆದುಕೊಂಡರ ಅಭ್ಯರ್ಥಿಗಳು ಈ ಒಂದು ಸೆಕೆಂಡ್ ಲಿಸ್ಟಲ್ಲಿ ಬರುವ ಸಾಧ್ಯತೆ ಇದೆ ಅಂತ ನಾವು ತೆಗೆದುಕೊಂಡಾಗ ಸ್ನೇಹಿತರೆ, ಸೊ
ಸೆಕೆಂಡ್ ಲಿಸ್ಟನ್ನು ನಾವು ತೆಗೆದುಕೊಂಡ ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿದೆ. ಸೊ ಎಷ್ಟು ಮೆರಿಟ್ ಲಿಸ್ಟ್ ಇದೆ, ಸೊ ಮೆರಿಟ್ ಲಿಸ್ಟಲ್ಲಿ ಎಷ್ಟು ಮಾರ್ಕ್ಸ್ಗಳನ್ನ ಕಡಿಮೆ ಇದ್ದವರು ಅಭ್ಯರ್ಥಿಗಳಾಗಿದ್ದಾರೆ, ಸೊ ಎಷ್ಟು ಹೆಚ್ಚಿದ್ದವರು ಅಭ್ಯರ್ಥಿಗಳಾಗಿದ್ದಾರೆ ಅಂತ ತಮಗೆಲ್ಲರಿಗೂ ಗೊತ್ತಿದೆ. ಸೊ ಇವುಗಳನ್ನೆಲ್ಲವನ್ನು ಕೂಡ ನಾವು ಹೋಲಿಸಿದಾಗ ಸೊ ಒಂದು ಅಂದಾಜಿನ ಪ್ರಕಾರ 0.252 0.50ವರೆಗೂ 0.252 ಎಷ್ಟು ಅಂಕ ಕಡಿಮೆ ಇರುತ್ತದಲ್ಲ, ಸೊ ಇಷ್ಟು ಅಂಕ ಕಡಿಮೆ ಇರೋರು ಅಭ್ಯರ್ಥಿಗಳು ಏನಾಗ್ತಾರೆ, ಒಂದು CRDR ಆಗಿರ್ಬೋದು ಮತ್ತು ಸಿವಿಲ್ ನಾನ್ HK ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಸೊ ಸೆಕೆಂಡ್ ಲಿಸ್ಟ್ನಲ್ಲಿ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ತೀನಿ ಸ್ನೇಹಿತರೆ. ಇದಿಷ್ಟು ಏನಪ್ಪ ಅಂದರೆ CRDR ಮತ್ತು ಸಿವಿಲ್ಗೆ ಸಂಬಂಧಪಟ್ಟಂತೆ ಸೆಕೆಂಡ್ ಲಿಸ್ಟ್ ಯಾವಾಗ ಬಿಡ್ತಾರೆ, ಹಾಗೆ ಇನ್ನು ಯಾವಾಗ ಬಿಡ್ಬೋದು, ಎಷ್ಟು ಅಂಕ ಕಡಿಮೆ ಇದ್ದ ಅಭ್ಯರ್ಥಿಗಳು ಈ ಒಂದು CRDR ನಾನ್ HK ಎಕ್ಸಾಮ್ ಸಂಬಂಧಪಟ್ಟಂತೆ ಸೊ ಸೆಕೆಂಡ್ ಲಿಸ್ಟ್ನಲ್ಲಿ ಸೆಲೆಕ್ಷನ್ ಆಗ್ಬೋದು ಅಂತ ಹೇಳ್ತೀನಿ ಸ್ನೇಹಿತರೆ. ಏನಪ್ಪ ಅಂದರೆ ಈಗಾಗಲೇ ನೀಡಿರ್ತಕ್ಕಂಥ ಏನು ಮೆಡಿಕಲ್ ಇದಾವೆ, ಈ ಒಂದು ಮೆಡಿಕಲ್ ಮುಗಿಬೇಕು, ತದನಂತರದಲ್ಲಿ ವೆರಿಫಿಕೇಶನ್ ಕೂಡ ಆಗಬೇಕು, ಹಾಗೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಸಿಂಧುತ್ವನೂ ಕೂಡ ಮುಗಿಬೇಕು. ಏನು CRDR ಆಗಿರ್ಬೋದು, ಸಿವಿಲ್ ನಾನ್ HK ಸಂಬಂಧಪಟ್ಟಂತೆ ಸೊ ಇವೆಲ್ಲವೂ ಕೂಡ ಮೆಡಿಕಲ್ ಸಿಂಧುತ್ವಗೆಲ್ಲ ಮುಗಿದ ಕೂಡಲೇ ಸೊ ತದನಂತರದಲ್ಲಿ ಇನ್ನು ಬರ್ತಕ್ಕಂಥದ್ದು ಸೊ ಜನವರಿ ಅಥವಾ ಫೆಬ್ರವರಿ ಮಂತ್ನಲ್ಲಿ ಈ ಒಂದು CRDR ಆಗಿರ್ಬೋದು ಮತ್ತು ಸಿವಿಲ್ ನಾನ್ HK ಸಂಬಂಧಪಟ್ಟಂತೆ ಸೊ ಸೆಕೆಂಡ್ ಲಿಸ್ಟ್ ಬಿಡುವ ಸಾಧ್ಯತೆ ಇದೆ ಅಂತ ಹೇಳ್ತೀನಿ ಸ್ನೇಹಿತರೆ. ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿರ್ತದೆ. ಸೊ ಈ ರೀತಿಯಾಗಿರ್ತಕ್ಕಂಥ ವಿಡಿಯೋ ನಿಮಗೆ ಯಾವ ರೀತಿ ಇಷ್ಟ ಆಯ್ತು ಎಂಬುದನ್ನು ಸೊ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಇದಿಷ್ಟು ಇವತ್ತಿನ ಒಂದು ಇರ್ತದೆ. ಸೊ ಇಲ್ಲಿವರೆಗೂ ಈ ಒಂದು ವಿಡಿಯೋನ ವೀಕ್ಷಿಸ್ತಕ್ಕಂಥ ತಮಗೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.